ರಾಘವೇಂದ್ರ ಚಿತ್ರವಾಣಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ನವಂಬರ್ 28ಕ್ಕೆ ಬಹಳಷ್ಟು ಸಿನಿಮಾಗಳು ಬಿಡುಗಡೆ ಆಗ್ತಿದ್ದಾವೆ. ಅದರಲ್ಲಿ ಒಂದು ಸಿನಿಮಾ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಅಂತ. ಅಂದರೆ ಆಪರೇಷನ್ ಲಂಡನ್ ಕೆಫೆ ಸಿನಿಮಾ ಒಂದು ದೊಡ್ಡ ಕಂಟೆಂಟ್ ಆಗಿರುತ್ತೆ. ಆ ಸಿನಿಮಾ ಬಂದ ನಂತರ ಏನೆಲ್ಲ ಆಯಿತು, ಅಂದರೆ ಕಥೆಯ ಮುಂದುವರಿದ ಭಾಗವಾಗಿ ಅನ್ನೋದನ್ನು ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಅನ್ನುವಂತಹ ಸಿನಿಮಾದಲ್ಲಿ ತೋರಿಸುವಂತಹ ಒಂದು ಪ್ರಯತ್ನವನ್ನು ಚಿತ್ರಕ್ಕೆ ಕತೆ ಕೊಟ್ಟು ನಾಯಕರಾಗಿ ನಟಿಸ್ತಿರುವಂತಹ ಕವಿ ಶೆಟ್ಟಿಯವರ ಮಹೋನ್ನತ ಚಿತ್ರ. ಮೇಘಾ ಶೆಟ್ಟಿಯವರಿದ್ದಾರೆ, ಸಡಗರ ರಾಘವೇಂದ್ರ ಅವರು ಇದಕ್ಕೆ ಡೈರೆಕ್ಷನ್ ಮಾಡಿದ್ದಾರೆ, ಶಿವಾನಿ ಸುರ್ವೆ ಇದ್ದಾರೆ, ವಿರಾಟ್ ಮಡ್ಕೆ ಇದ್ದಾರೆ, ಬಿ ಸುರೇಶ್ ಅವರಿದ್ದಾರೆ, ಧರ್ಮೇಂದ್ರ ಅರಸ್ ಇದ್ದಾರೆ, ಜೊತೆಗೆ ನೀನಾಸಂ ಅಶ್ವಥ್ ಇದ್ದಾರೆ. ಸಿನಿಮಾದ ಟ್ರೇಲರ್ ನೋಡಿದಾಗ ಸಾಮಾನ್ಯವಾಗಿ ಕಮರ್ಷಿಯಲ್ ಫಾರ್ಮ್ಯಾಟ್ಗಳನ್ನ ಇಟ್ಕೊಂಡು ಸಿನಿಮಾಗಳನ್ನ ಮಾಡುವಂತಹ ಈ ಒಂದು ಅಂದರೆ ರೆಗ್ಯುಲರ್ ಫಾರ್ಮ್ಯಾಟ್ ಅದು, ಈ ಥರ ಸಿನಿಮಾಗಳನ್ನ ಮಾಡಬೇಕು ಅಂತ. ಬಟ್ ಈ ಒಂದು ಸಿನಿಮಾದ ಟ್ರೇಲರ್ ನೋಡಿದಾಗ, ಟ್ರೇಲರ್ ರಿಲೀಸ್ ಆಗಿದೆ ನಿನ್ನೆ, ನೋಡಿದಾಗ ನನಗೆ ಪರ್ಸ್ನಲಿ ಅನಿಸಿದ್ದು ಸಿನಿಮಾದ ಕಾಂಟೆಂಟ್ ತುಂಬ ಗಟ್ಟಿಯಾಗಿದೆ. ಸರ್ಕಾರದ ವಿರುದ್ಧ ಧ್ವನಿ ಎತ್ತುವಂತಹ ಕಂಟೆಂಟ್ ಆಗಿದೆ ಮತ್ತು ಸರ್ಕಾರ ಮಾಡುವಂಥ ಒಂದಷ್ಟು ಯೋಜನೆಗಳಿಗೆ ಒಂದಷ್ಟು ಜನ ಹೇಗೆ ಬಲಿಯಾಗ್ತಾರೆ ಎನ್ನುವಂತಹ ವಿಷಯವನ್ನು ಸೂಕ್ಷ್ಮವಾಗಿ ಹೇಳುವಂತಹ ಪ್ರಯತ್ನವನ್ನು ಕವಿ ಶೆಟ್ಟಿಯವರ ಬರವಣಿಗೆಯಲ್ಲಿ, ಅವರ ಕಥೆಯಲ್ಲಿ ಇದು ಅಡಾಪ್ಟ್ ಆಗಿದೆ ಅಂತ ಅನ್ಕೋತೀನಿ. ಟ್ರೇಲರ್ ತುಂಬ ಇಂಪ್ರೆಸಿವ್ ಆಗಿದೆ. ನಕ್ಸಲಿಸಮನ್ನು ಯಾವುದೇ ಕಾರಣಕ್ಕೂ ನಾವು ಬೆಂಬಲಿಸೋದಿಲ್ಲ ಅನ್ನುವಂತಹ ಮಾತನ್ನು ನಿರ್ದೇಶಕರು ಹೇಳಿದರು, ಜೊತೆಗೆ ನಾಯಕ ನಟ ಕವೀಶ್ ಕೂಡ ಹೇಳಿದರು. ಬಹಳಷ್ಟು ಸಂದರ್ಶನಗಳಲ್ಲಿ ಅವರು ಹೇಳಿದ್ದು, ಒಂದು ಕಥೆಗೆ ಬೇಕಾದಂತಹ ಮೇನ್ ಕೋರ್ ಪಾಯಿಂಟನ್ನು ಇಟ್ಕೊಂಡು ಭಾವನೆಗಳ ಮೇಲೆ ನಾವು ಕಥೆಯನ್ನು ನಾವು ತೆಗೆದುಕೊಂಡು ಹೋಗಿದ್ದೀವಿ ಅಂತ ಹೇಳಿದ್ದಾರೆ. ನನಗೆ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಟ್ರೇಲರ್ ನೋಡಿದಾಗ ಬಹಳಷ್ಟು ಅಂಶಗಳು ಕಾಣಿಸ್ತು. ಈ ಕಡೆ ಎಮೋಷನ್ ಕಾಣಿಸ್ತು, ಈ ಕಡೆ ಪ್ರೀತಿ ಕಾಣಿಸ್ತು, ಈ ಕಡೆ ತ್ಯಾಗ ಕಾಣಿಸ್ತು, ಈ ಕಡೆ ಕ್ರೌರ್ಯ ಕಾಣಿಸ್ತು, ಈ ಕಡೆ ಒಂದಷ್ಟು ಹೋರಾಟ ಕಾಣಿಸ್ತು. ಜೊತೆಗೆ ಒಂದು ವೈಡ್ ಫಾರೆಸ್ಟಲ್ಲಿ ತುಂಬ ರಿಸ್ಕಿ ಆದಂತಹ ಸಿನಿಮಾವನ್ನು, ಅಂದರೆ ಸಿನಿಮಾದ ಕೆಲಸವನ್ನು ನಿರ್ದೇಶಕರು ಮತ್ತು ಚಿತ್ರತಂಡ ಮಾಡಿದೆ. ಕವಿ ಶೆಟ್ಟಿಯವ್ರ ಬಗ್ಗೆ ಹೇಳೋದಾದರೆ, ಕವಿ ಶೆಟ್ಟಿಯವರು ಈ ಮುಂಚೆ ಅಂದರೆ 2020-21 ಮಧ್ಯದಲ್ಲಿ ಬಂದಂತಹ ಜಿಲ್ಕಾ ಅನ್ನುವಂತಹ ಸಿನಿಮಾದ ಕತೆ ಮತ್ತು ನಿರ್ದೇಶನ ಮಾಡೋದ್ರ ಜೊತೆಗೆ ಅವರು ಕೂಡ ಆ್ಯಕ್ಟ್ ಮಾಡಿದರು. ಸಿನಿಮಾ ತುಂಬ ಚೆನ್ನಾಗಿ ಸೌಂಡ್ ಮಾಡಿತ್ತು ಆ ಟೈಮಲ್ಲಿ. ಬಟ್ ಕೊರೋನಾ ಇದ್ದಂತಹ ಒಂದು ರೀಸನ್ ಇದರಿಂದ ಕನ್ನಡದ ಬಹಳಷ್ಟು ಸಿನಿಮಾಗಳು ಆ ಟೈಮಲ್ಲಿ ಬಲಿಪಶು ಆದವು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅದು ಜಿಲ್ಕಾ ಸೇರಿ. ಹಾಗಿದ್ರೆ ನವಂಬರ್ 28ಕ್ಕೆ ಬಿಡುಗಡೆ ಆಗ್ತಿರುವಂತಹ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಸಿನಿಮಾ ಪ್ರೇಕ್ಷಕರು ಯಾಕೆ ನೋಡಬೇಕು ಅಂತಂದರೆ, ಸಿನಿಮಾದ ಆ ಇಂಟೆನ್ಸಿಟಿ ತುಂಬ ತುಂಬ ಬ್ರಿಲಿಯಂಟಾಗಿ ಕಾಣಿಸ್ತಿದೆ. ಮೇಕಿಂಗ್ ತುಂಬ ರಿಸ್ಕ್ ತೊಗೊಂಡಿದ್ದಾರೆ. ಇದರ ನಿರ್ಮಾಪಕರು ವಿಜಯ್ ಕುಮಾರ್ ಶೆಟ್ಟಿ ಮತ್ತು ಅವರ ತಂಡದವರು. KM ಪ್ರಕಾಶ್ ಅವರ ಬ್ರಿಲಿಯಂಟ್ ಆದಂತಹ ಶಾರ್ಪ್ ಎಡಿಟಿಂಗ್ ಕಾಣಿಸ್ತಿದೆ. ಕನ್ನಡ ಚಿತ್ರರಂಗದ ತುಂಬ ಪ್ರತಿಭಾವಂತ ಸಂಕಲನಕಾರರು KM ಪ್ರಕಾಶ್ ಅವರು. ಜೊತೆಗೆ ಈ ಸಿನಿಮಾದ ಮೂಲಕ ಮೇಘಾ ಶೆಟ್ಟಿಯವರಾಗಲಿ, ಅಂದರೆ ಮೇಘಾ ಶೆಟ್ಟಿಯವರಿಗಾಗಲೇ ಜೊತೆಯಲ್ಲಿ ಸೀರಿಯಲ್ನ ಫೇಮು, ಜೊತೆಗೆ ಒಂದಷ್ಟು ಸೀರಿಯಲ್ಸ್ಗಳನ್ನು ಕೂಡ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಕೈವಾ ಸಿನಿಮಾ ಆಗಲಿ, ದಿಲ್ ಪಸಂದ್ ಸಿನಿಮಾ ಆಗಲಿ, ಅವರ ನಟನೆಗೆ ಜೊತೆಗೆ ಟ್ರಿಬಲ್ ರೈಡಿಂಗ್ ಸಿನಿಮಾ ಆಗಲಿ ತುಂಬ ಚೆನ್ನಾಗಿತ್ತು ಅವ್ರ ಕೆರಿಯರಲ್ಲಿ. ಈ ಸಿನಿಮಾದಲ್ಲಿ ಅವರು ಮರಾಠಿ ಅಂದರೆ ಈ ಸಿನಿಮಾದಲ್ಲಿ ಮರಾಠಿದು ಒಂದಷ್ಟು ವಿಷಯಗಳಿರೋದ್ರಿಂದ ಮರಾಠಿ ಕಲಿತೆ ಅಂತ ಕೂಡ ಅವರು ಒಂದಷ್ಟು ಕಡೆ ಹೇಳಿದ್ದಾರೆ. ಜೊತೆಗೆ ಈ ಸಿನಿಮಾ ಅಟ್ ಸೇಮ್ ಟೈಮ್ ಕನ್ನಡ ಮತ್ತು ಮರಾಠಿಯಲ್ಲಿ ಏಕಕಾಲದಲ್ಲಿ ಶೂಟ್ ಆಗಿದೆ ಮತ್ತು ಬೇರೆ ಭಾಷೆಗಳಲ್ಲಿ ಕೂಡ ಅದು ಡಬ್ ಆಗ್ತಿದ್ದಾರೆ, ಪ್ರೊಸೆಸ್ ನಡೀತಾ ಇದೆ. ಹಾಗಿದ್ರೆ ನಿರ್ದೇಶಕರು ಹೇಳುವಂತೆ ಈ ಸಿನಿಮಾದ ಮೊದಲ ಭಾಗ ಅದು ಆಪರೇಷನ್ ಲಂಡನ್ ಕೆಫೆ ಆಗಿರುತ್ತೆ. ಆ ಸಿನಿಮಾ ನಂತರ ಏನಾಯಿತು ಅನ್ನೋದನ್ನು ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಸಿನಿಮಾದಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ತುಂಬ ಒಳ್ಳೆಯ ಪ್ರಶಂಸನೀಯವಾದಂತಹ ಕಾಂಟೆಂಟ್ ಇದಾಗಿದೆ ಅನ್ನಿಸುತ್ತೆ. ಜೊತೆಗೆ ಕವೀಶ್ ಅವರ ಲುಕ್ ಚೆನ್ನಾಗಿದೆ, ಮೇಘಾ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಜೊತೆಗೆ ಬಿ ಸುರೇಶ್ ಅವರಾಗಲಿ, ನೀನಾಸಂ ಅಶ್ವಥ್ ಅವರಾಗಲಿ, ಧರ್ಮೇಂದ್ರ ಅರಸ್ ಆಗಲಿ, ಇವರು ಶಿವಾನಿ ಅವರಾಗಲಿ, ವಿರಾಟ್ ಅವರಾಗಲಿ, ಎಲ್ಲರ ಒಂದು ಕಾಂಟ್ರಿಬ್ಯೂಷನ್ 100% ಚೆನ್ನಾಗಿರುತ್ತೆ. ನವಂಬರ್ 28ಕ್ಕೆ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಕಮರ್ಷಿಯಲ್ ಸಿನಿಮಾಗಳು, ಪ್ರೀತಿ ಪ್ರೇಮದ ಸಿನಿಮಾಗಳು, ರೌಡಿಸಮ್ ಸಿನಿಮಾಗಳು, ಕಾಮಿಡಿ ಸಿನಿಮಾಗಳು, ಇದೆಲ್ಲದರ ಮಧ್ಯೆ ಒಂದು ಬೇರೆ ಥರದ ಕಂಟೆಂಟನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಿರುವಂಥ ಈ ಒಂದು ಹೊಸ ತಂಡಕ್ಕೆ ಕನ್ನಡಿಗರೆಲ್ಲರೂ ಸಾಥ್ ಕೊಡಬೇಕು. ಇದೊಬ್ಬ ಸಿನಿಮಾ ಪ್ರೇಮಿಯಾಗಿ ನಾನು ಕೇಳ್ತಾ ಇದ್ದೀನಿ. ಜೊತೆಗೆ ಈ ಥರದ ಕಂಟೆಂಟ್ಗಳು ಬರಬೇಕು. ವರ್ಷದಲ್ಲಿ 1 ಅಥವಾ 2 ಸಿನಿಮಾಗಳು ಈ ಥರದ್ದು ಬಂದಾಗ ಬೇರೆ ಥರದ ಸಿನಿಮಾ ನೋಡಿದ್ವಿ ಅನ್ನುವಂತಹ ಒಂದು ಭಾವ ಎಲ್ಲ ಅಭಿಮಾನಿಗಳಿಗೆ ಅದು ಇಂಪ್ರೆಸಿವ್ ಆಗಿ ಅದು ಕನ್ವೆ ಆಗುತ್ತೆ. ಹಾಗಿದ್ರೆ
ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಚಿತ್ರಕ್ಕೆ ಕವೀಶ್ ಶೆಟ್ಟಿ ಅವರಿಗೆ, ಮೇಘಾ ಶೆಟ್ಟಿ ಅವರಿಗೆ, ಸಡಗರ ರಾಘವೇಂದ್ರ ಅವರಿಗೆ, ನಿರ್ಮಾಪಕರಿಗೆಲ್ರಿಗೂ ಒಳ್ಳೆಯದಾಗಲಿ. ಹಾಗಿದ್ರೆ ಎಲ್ಲರೂ ತಪ್ಪದೆ ಟ್ರೇಲರ್ನ ನೋಡಿ, ಈಗಲೇ ಟ್ರೇಲರ್ ನೋಡಿದ ತಕ್ಷಣ ನಿಮಗೂ ಇಷ್ಟ ಆಗುತ್ತೆ. ನವಂಬರ್ 28ಕ್ಕೆ ಸಿನಿಮಾ ಬಂದ ನಂತರ ನೀವೆಲ್ಲರೂ ಸಿನಿಮಾವನ್ನು ತಪ್ಪದೆ ಚಿತ್ರಮಂದಿರಲ್ಲಿ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಇದು ನಮ್ಮ ಪ್ರೀತಿಯ ಬಯಕೆ, ಹಾರೈಕೆ. ಥ್ಯಾಂಕ್ ಯು ಸೊ ಮಚ್.